ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚಂದ್ರಿಕಾ ಆರ್ ಭಾಯ್ರಿ. ಇಂದು ಆಶಾ ಪ್ರಕಾಶನ ಬಂಡಹಟ್ಟಿ ಇವರಿಂದ ಆಯೋಜಿಸಿರುವ ಕವಿತೆಗಳ ಓದು ಕಾರ್ಯಕ್ರಮದಲ್ಲಿ ಮತ್ತದೇ ಧ್ಯಾನ ಕವನ ಸಂಕಲನದ ಕವಿತೆಗಳನ್ನು ಓದುವ ಪ್ರಯತ್ನ ನನ್ನದಾಗಿದೆ. ಕವನದ ಶೀರ್ಷಿಕೆ ನಿಲುಕದ ಭಾವನೆಗಳ ಹೊನಲು. ನಿನ್ನ ಭಾಷೆ ಯಾವುದಾದರೇನು, ನಿನ್ನ ಭಾಷೆ ಯಾವುದಾದರೇನು, ನನ್ನ ದೇಶ ಯಾವುದಾದರೇನು, ನನ್ನ ದೇಶ ಯಾವುದಾದರೇನು, ಮನದೊಳಗಿನ ಭಾವದೊಲುಮೆಯೊಂದೇ ಸಾಗುತ್ತಿರುವ ಬದುಕಿನ ಪಯಣದಲ್ಲಿ ಗೆಳತಿ, ಮನದೊಳಗಿನ ಭಾವದೊಲುಮೆಯೊಂದೇ ಸಾಗುತ್ತಿರುವ ಬದುಕಿನ ಪಯಣದಲ್ಲಿ ಗೆಳತಿ. ಭಾವಕ್ಕೂ ನಿಲುಕದ ಭಾವನೆಯ ಹೊನಲು ನಮ್ಮಿಬ್ಬರ ಸ್ನೇಹವು, ಭಾವಕ್ಕೂ ನಿಲುಕದ ಭಾವನೆಯ ಹೊನಲು ನಮ್ಮಿಬ್ಬರ ಸ್ನೇಹವು, ಅಂಧಕಾರದ ಸಮಾಜದೊಳಗಿನ ಪಂಜರವ ಬಿಟ್ಟು ಬಂದ ಭಾವಜೀವಿಗಳು ನಾವಿಬ್ಬರು ಗೆಳತಿ, ಅಂಧಕಾರದ ಸಮಾಜದೊಳಗಿನ ಪಂಜರವ ಬಿಟ್ಟು ಬಂದ ಭಾವಜೀವಿಗಳು ನಾವಿಬ್ಬರು ಗೆಳತಿ. ಭಾಷೆಯು ಭಾರವಾಗದ, ಜಾತಿಯು ತೊಡಕಾಗದ, ಭಾಷೆಯು ಭಾರವಾಗದ, ಜಾತಿಯು ತೊಡಕಾಗದ ಮುಕ್ತ ಮನಸ್ಸುಗಳ ಸುಂದರ ಹೃದಯಗಳೆರಡಿವು ಗೆಳತಿ, ಮುಕ್ತ ಮನಸ್ಸುಗಳ ಸುಂದರ ಹೃದಯಗಳೆರಡಿವು ಗೆಳತಿ. ಅಂತರಂಗದೊಳಗೆ ಅಂತರವಿಲ್ಲ, ಭಾಷೆಯೊಳಗೆ ದುರಾಭಿಮಾನವಿಲ್ಲ, ಅಂತರಂಗದೊಳಗೆ ಅಂತರವಿಲ್ಲ, ಭಾಷೆಯೊಳಗೆ ದುರಾಭಿಮಾನವಿಲ್ಲ. ಪ್ರೀತಿಯೆಂಬ ಸಾಗರದೊಳಗೆ, ಪ್ರೀತಿಯೆಂಬ ಸಾಗರದೊಳಗೆ ಬತ್ತದೇ ಹರಿಯುವ ತೀರಗಳು ನಾವಿರುವರು ಗೆಳತಿ, ಪ್ರೀತಿಯೆಂಬ ಸಾಗರದೊಳಗೆ ಬತ್ತದೇ ಹರಿಯುವ ತೀರಗಳು ನಾವಿರುವರು ಗೆಳತಿ. ಸ್ನೇಹಲೋಕದ ಕಡಲಿನಲ್ಲಿ ಸಾಗುತ್ತಲಿರುವ, ಸ್ನೇಹಲೋಕದ ಕಡಲಿನಲ್ಲಿ ಸಾಗುತ್ತಿರುವ ದೋಣಿಗೆ ನಾವಿಬ್ಬರೇ ಪಯಣಿಗರು, ನಾವಿಕರು. ಜಗದೊಳಗಿನ ಮನುಜನ ಹಂಗಿಲ್ಲ ನಮಗೆ, ಜಗದೊಳಗಿನ ಮನುಜನ ಹಂಗಿಲ್ಲ ನಮಗೆ, ಸಾಗಿ ಬಿಡುವ ಹಮ್ಮು ಬಿಮ್ಮುಗಳಿಲ್ಲ, ಸಾಗಿ ಬಿಡುವ ಹಮ್ಮು ಬಿಮ್ಮುಗಳಿಲ್ಲ. ಕಡಲ ತೀರಕ್ಕೆ ಜೊತೆಯಾಗಿ ಗೆಳತಿ, ಕಡಲ ತೀರಕ್ಕೆ ಜೊತೆಯಾಗಿ ಗೆಳತಿ. ಅವಕಾಶ ಕೊಟ್ಟಂತಹ ನಾರಾಯಣ ಸ್ವಾಮಿಯವರಿಗೆ ಧನ್ಯವಾದಗಳು. ಶುಭವಾಗಲಿ.